ಅವತ್ತು ನೋಡ್ರಿ ವಿ ಎಸ್ ಕೌಸರಿ ಅವ್ರು ಮನಸ್ಸು ಮಾಡಿ ಬೆನ್ನ ಹಚ್ಚಿದ್ರೆ ಆಗ್ತೇನೋ, ಅವರು ಅಷ್ಟು ಕಾಳಜಿ ತೊಗೊಳ್ಳಿಲ್ಲ. ಮತ್ತು ಇವತ್ತಿಗೆ ಇವರು 1985ರಿಂದ ಅಧಿಕಾರದಲ್ಲಿದ್ದಾರೆ. ಸಣ್ಣಂಗೆ ಜಾರಕಿಹೊಳಿ ಮೆಂತಂದವರು ಅವರು ಮನಸ್ಸು ಮಾಡಿದ್ರೆ ಆಗ್ತಿತ್ತೋ ಏನೋ, ಆಗಲಿಲ್ಲ. ಈಗ ಅನಿವಾರ್ಯ ಬಂದದ, ದಂಡಿಗೆ ಬಂದದ, ಕುತ್ತಿಗೆ ಬಂದದಂತಲ್ಲ, ಹಾಗೆ ಗಾಡಿ ಹತ್ತದ, ಗಾಡಿ ಹಚ್ಚದ ಹಿಂಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಐತಿ. ಈ ದಿಶೆಯಲ್ಲಿ ನಮ್ಮ ಸತೀಶ್ ಅವರಾಗಿರ್ಬೋದು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಹಾಗೆ ವಿರೋಧ ಪಕ್ಷಗಳು ಆಗಿರ್ಬೋದು, ಎಲ್ಲರೂ ನಮ್ಮ ಸಿದ್ದರಾಮಯ್ಯ ಮೇಲೆ ಒತ್ತಡ ತಂದ ನೀವು ಮಾಡಲೇಬೇಕು, ಘೋಷಿಸಲೇಬೇಕು ಅನ್ನುವಂಥ ಒಂದು ವಿಚಾರ ಮಾಡಿದ್ರೆ ಮೋಸ್ಟ್ಲಿ ಸಿದ್ದರಾಮಯ್ಯ ಹ್ಞೂ ಅನ್ಬೋದೇನೋ. ಯಾಕಂದ್ರೆ ಅವರು ಅಷ್ಟು ರಿಜಿಡ್ ಇಲ್ಲ, ಮಾಡಬೇಕು ಅನ್ನೋಂಥ ಉದ್ದೇಶ ಅವರಲ್ಲದ, ಅವ್ರು ಇನ್ನೂ ಅಷ್ಟು ತೀವ್ರವಾಗಿ ಒತ್ತಡವನ್ನು ಹೇಳಬೇಕಾಗಿದೆ. ಇವತ್ತು ಅನಿವಾರ್ಯದ. ಆ ದಿಶೆಯಲ್ಲಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಜೊತೆಗೆ ನಮ್ಮ ಸತೀಶ್ ಅವರು, ಅವ್ರ ಜೊತೆಗೆ ನಮ್ಮ ಈರಣ್ಣ ಕಲ್ಲಡೆ ಆಗಿರ್ಬೋದು, ಇನ್ನುಳಿದ ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಆರ್ ಅಶೋಕ್ ಅವರಾಗಿರ್ಬೋದು, ಅದು ವಿಜಯೇಂದ್ರ ಅವರಾಗಿರ್ಬೋದು, ಅವರು ಸಹ ಒತ್ತಡದಿಂದ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಮಾಡುವಲ್ಲೇ ಯಶಸ್ವಿ ಆದರೆ ನಿಶ್ಚಿತವಾಗಿ ಇವರಿಗೆಲ್ಲರಿಗೂ ಇಲ್ಲಿಯೇ ಗೋಕಾಕ್ ಮತ್ತು ಚಿಕ್ಕೋಡಿ ಜನ ಕೃತಜ್ಞರಾಗಿರ್ತಾರೆ. ಯಾಕಂದ್ರೆ ಎಲ್ಲರಿಗೂ ಬೇಕಾಗಿದ್ದಾರೆ, ಜಿಲ್ಲಾ ಆಗು ಎಲ್ಲರೂ ಹಪಾಪಿಸ್ತಾ ಇದ್ದಾರೆ, ಯಾವಾಗ ಆಗ್ತದಪ್ಪ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಯಾಗಿ ಅಂಥೇಳಿ. ಈ ನಡು ಮತ್ತೆಲ್ಲೋ ಇನ್ನೊಂದೆರಡು ಜಿಲ್ಲೆಗಳ ಡಿಮಾಂಡ್ ಶುರುವಾಗಿಬಿಟ್ಟಿದ್ದಾವೆ, ಅಥಣಿ ಮತ್ತು ಬೈಲಹೊಂಗಲ. ಮತ್ತು ಎಲ್ಲ ಕೂಡಿ ಎಲ್ಲರೂ ನಿಲ್ದಂಗೆ ಮಾಡುವಾಗಿದ್ದು ಈಗಿದ್ದವ್ರು ಇಬ್ಬರನ್ನಾದರೂ ಸಮಾಧಾನ ಮಾಡೋದು ಯೋಗ್ಯ. ಮುಂದಿನ ದಿನದಲ್ಲಿ ಮತ್ತೆ ನೋಡ್ಲಿಕ್ಕೆ ಬರ್ತದೆ, ಜನಸಂಖ್ಯೆ ಹೆಚ್ಚಾದಾಗ ಮಾಡಿದಾಗ ಅವ್ರಿಗೆ ಕೊಡಬೇಕಾಗ್ತದೆ. ದೂರದ ಊರ ಜಿಲ್ಲಾಕ್ಕಿಂತ ಆದಷ್ಟು ಸಮೀಪ ಇರಬೇಕು, ಒಂದು 30-40 ಕಿಲೋಮೀಟ್ರ್ ಒಳಗೆ ಹೊರಗೆ ಆಯ್ತಿತ್ತಂದ್ರೆ ಅದಕ್ಕೆ ತನ್ನದೇ ಅಂತ ಕ್ಯಾಲ್ಕುಲೇಷನ್ ಇದ್ದಾವೆ, ಎಲ್ಲ ಅದಾವೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದ್ದಾವೆ. ಆ ದಿಶೆಯಲ್ಲಿ ಯಾಕೆ ಮಾಡಬಾರ್ದು? ಮತ್ತು ಈಗಾಗಲೇ ಆಯೋಗಗಳು ಒಪ್ಪಿಕೊಟ್ಟದು ಗೋಕಾಕ ಮತ್ತು ಚಿಕ್ಕೋಡಿಗೆ ಅಂತ ಅಲ್ಲಿ ನಾಯಕರು ಭಾಳ ಹೋರಾಟ ಮಾಡಿದ್ದಾರೆ. ನಿಜವಾಗಿ ಅಲ್ಲಿ ರಾಜಕೀಯ ನಾಯಕರು ಚಿಕ್ಕೋಡಿ ಜಿಲ್ಲಾ ಹಂತಕ್ಕೆ ಬಂದಿರ್ತದೆ, ಆದರೆ ಅವ್ರಿಗೆ ಗೌರವ ಸಲ್ಲಬೇಕಾಗ್ತದೆ ಹಿಂದಿನ ನಾಯಕರಿಗೆ. ನಮ್ಮಲ್ಲಿ ಹೇಳಿದ್ದು 3 ಆಯೋಗಗಳಿದ್ದಾವೆ. ನಮ್ಮ ನಾಯಕರು ಎಷ್ಟು ಪ್ರಮಾಣದಲ್ಲಿ ಪ್ರಯತ್ನ ಮಾಡಬೇಕಾಗ್ತದೆ ಆಗಿಲ್ಲ ಅಂತೇಳಿ ಭಾಳಷ್ಟು ಜನ ಗೋಕಾಕ ಎಲ್ಲ ಜನರ ಅಭಿಪ್ರಾಯ. ಆದರೆ ಈ ಸಲ ಸತೀಶ್ ಅವರು ಅದನ್ನು ಸುಳ್ಳು ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಜೊತೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಅದನ್ನು ಸುಳ್ಳು ಮಾಡಿ ಹೋರಾಟ ಮಾಡಿ ಎರಡೂ ಚಿಕ್ಕೋಡಿ ಮತ್ತು ಗೋಕಾಕ ಜಿಲ್ಲೆ ಮಾಡ್ತಾರೆ ಅನ್ನುವಂಥ ಭರವಸೆಯಿಂದ ಇದು ಇವತ್ತಿನ ಡೆವಲಪ್ಮೆಂಟ್. ನಾಳಿನ ಆಗ್ತದೆ ಮತ್ತು ನೋಡುವಂಥ ಕೆಲಸ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.